ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್, ಸೂರ್ ಇಲ್ಲದವರಿಗೆ ಹುಲಿವಾನ ಗ್ರಾಮ ಸಭೆಯಲ್ಲಿ ಐತಿಹಾಸಿಕ ತೀರ್ಮಾನ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸೂರು ಇಲ್ಲದವರಿಗೆ ಕಲ್ಪಿಸುತ್ತಿರುವ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಜನರ ಸಭೆಯಲ್ಲಿ ಜನರ ಪರ ತೀರ್ಮಾನ. 250 ನಿವೇಶನ ಹಂಚಿಕೆಗೆ ಕ್ರಮ. ಹುಲಿವಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸತಿ ರಹಿತ ಬಡ ಕುಟುಂಬಗಳಿಗೆ ಮನೆ ಕನಸು ನನಸು. ಗ್ರಾಮ ಸಭೆಯಲ್ಲಿ ಏಕಮತದಿಂದ ತೀರ್ಮಾನ. 250 ನಿವೇಶನ ಹಂಚಿಕೆಗೆ ಅನುಮೋದನೆ. ಬಾಡಿಗೆ ಮನೆಯ ಕಷ್ಟ ಅನುಭವಿಸುತ್ತಾ ಇದ್ದ 250 ಕುಟುಂಬಗಳಿಗೆ ಇವತ್ತು ಸ್ವಂತ ನೆಲದ ಭರವಸೆ ಸಿಕ್ಕು. ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರು, ಯುವಕರಿಗೆ ಧನ್ಯವಾದಗಳು. ನಿಮ್ಮ ಒಗ್ಗಟ್ಟೆ ನಮ್ಮ ಶಕ್ತಿ. ಪ್ರಕ್ರಿಯೆ ಶೀಘ್ರ ಶುರು. ಅರ್ಹರಿಗೆ ನ್ಯಾಯ ಸಿಗುತ್ತೆ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಅದೆಲ್ಲ ಟೋಟಲಿ ಇಷ್ಟಲ್ಲಿ ಇತ್ತು, ಇವರು ಖಾತೆ ಅಂದ್ಬಿಟ್ಟು ಅಲ್ಲ ಅವ್ರು ಗ್ರ್ಯಾಂಟ್ ಕೊಡೋ ಪ್ರಯೋಜನ ಗ್ರ್ಯಾಂಟ್ ಸರ್ಕಾರ ಅದೇ ಗ್ರ್ಯಾಂಟ್ ಕೊಡೋದು ಅಷ್ಟೇ. ಆಕ್ಸಿಡೆಂಟ್ ಓಟ್ ಬರೋದು ನೆಕ್ಸ್ಟ್ ಪ್ರಶ್ನೆ. ಇದು ಬಡವರಿಗೆ ಮನೆ ಸಿಗಬೇಕು. ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಇಲ್ಲಿರೋರೆಲ್ಲ ನಮ್ ಜನ, ಯಾವ ಪಕ್ಷದವರಾಗಿರ್ಲಿ, ಯಾವ ಜಾತಿಯವರಾಗಿರ್ಲಿ, ಎಲ್ಲರಾಗಿರ್ಲಿ, ಯಾರು ಸೈತ್ ಹೋದ್ರು ಅವರೇ ನಮ್ ಜನ. ನಮಗೆ ಪಕ್ಷ ಭೇದ ಯಾವುದಿಲ್ಲ. ಕಾಂಗ್ರೆಸ್, ಬಿಜೆಪಿ, ಒಕ್ಕಲಿಗರು, ಲಿಂಗಾಯತರು, ಕುಂಬಾರರು, ಸವಿತಾ ಸಮಾಜ ಯಾವುದು ನಮ್ಮ ಹತ್ರ ಇಲ್ಲ. ಯಾರಿಗೆ ಜಾಗ ಇಲ್ಲ ಅವರೇ ನಮ್ ಜನ. ಅವ್ರು ಎಲ್ಲರಿಗೂ ಹಂಚ್ತೀವಿ. ಬಡವರಿಗೆ ಮನೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಯಾರಿಗೆ ಮನೆ ಇಲ್ಲ ಅವರು ರೋಡಲ್ಲೋ ಇನ್ನಲ್ಲೋ ಮಲಗಬಾರ್ದು, ಬಾಡಿಗೆ ಮನೆಯಲ್ಲಿ ಇರಬಾರ್ದು. ಮಂಡ್ಯ ಅನ್ನೋದೊಂದು ಕೂಡು ಕುಟುಂಬ. ಮೊದಲೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನೀವು ಒಂದೇ ಮನೆಯಲ್ಲಿ, ಈಗೆಲ್ಲ ದೊಡ್ಡವರಾಗಿ ಬೆಳೆದು ಹಬ್ಬ ಮಾಡಕ್ ಜಾಗ ಇಲ್ಲ, ವಾಸಿಸಕ್ ಜಾಗ ಇಲ್ಲ, ಉಸಿರಾಡಕ್ ಜಾಗ ಇಲ್ಲ. ಅದಕ್ಕೆ 5,000 ನಿವೇಶನವನ್ನ ಕೊಡಬೇಕು ಮಂಡ್ಯ ತಾಲೂಕಲ್ಲಿ ಅಂತೇಳಿ ಪ್ರತಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಎಲ್ಲೆಲ್ಲಿದೆ ಅದನ್ನ ಇಲ್ಲಿವರೆಗೂ 70 ಎಕರೆಯನ್ನ ನಾವು ತಹಸೀಲ್ದಾರರು, VARIಗಳು ಗುರುತಿಸಿದೀವಿ. ಇವತ್ತಿಂದ ಹಂತ ಹಂತವಾಗಿ 5,000 ಜನಕ್ಕೆ ಉಚಿತವಾಗಿ, ಯಾರಿಗೆ ಬಡವರಿಗಿಲ್ಲ, ಸೈಟನ್ನ ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ.